ಹುಡ್ಕಕತ್ತಿ ಅಡಿವಲ ಅಡಿಬಾಯಿ ಮೇಫ್ರೆಲ್ಲ ಹುಡ್ಕ ಸಾಕಾಗಿತ್ತು. ಇನ್ನೇನ್ ಮಾಡಕತ್ತೀರಿ? ನಿಮ್ಮ ಅಣ್ಣ ದೌಡ್ ಕರ್ಕಮ್ಮ ಅಂತ ಹೋಗನ್ ಬಂದ್ ನಡ್ರಿ. ಬೀರಾ ಬದುಕಿಕೊಂಡೆ ಮಗನೇ ಈ ನಾರಾಯಣ ರೆಡ್ಡಿಯ ಕೈಯಲ್ಲಿ. ಮುಂದಾದ ನಿನ್ನ ಬದುಕಿನ ಬುಡಕ್ಕೆ ನಾನು ನಿನ್ನ ಸಿಡಿಮದ್ದನ್ನು ಸಿಡಿಸಿ ನಿನ್ನನ್ನು ಕೊನೆ ಅವಸರ ನೆನೆಸಲಿಲ್ಲ. ನನ್ನ ಹೆಸರು ನಾಲ್ಕು ಲೋಕದ ನಾಗ ಸರಪಣಿ ನಾಗವೀರ ನಾರಾಯಣ ರೆಡ್ಡಿನೇ ಅಲ್ಲ, ಅಲಿಯಾಸ್ ರೆಡ್ಡಿ ಸೋದರನೇ ಅಲ್ಲ. ದಿಸ್ ಇಸ್ ಮೈ ಚಾಲೆಂಜ್. ಬರ್ತೇನೆ. ಗುಡ್ ಬೈ. ಹೋದ್ರೆ ಏನು ಮಾಡು? ನಿನ್ನ ಹಣ ಬರ ಗಟ್ಟಾಗಿದೆ. ಅದಕ್ಕೆ ನೀನು ಬೀರನ ಕೈಯಲ್ಲಿ ಹಿಡಿದುಕೊಂಡು ಇರದಿದ್ದರೆ ಅದನಿಗೆ ಕೇಳಿ ಮುಂದೆ ಪ್ರಸಂಗ ಬಂದಾಗ ಬರುತ್ತದೆ. ಆವಾಗ ತೋರಿಸುವ ಈ ಬೀರನ ಭಯಂಕರ ತಾರವನ್ನ. ಬೀರೇಶ, ಎಂತ ಹೊತ್ತಿನಲ್ಲಿ ಬಂದು ನನ್ನ ಮಾನ ಕಾಪಾಡಿದಿ. ಈ ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಇದರಲ್ಲಿ ಉಪಕಾರವೇ ಸೃಷ್ಟಿ. ಹಾಗಾದ್ರೆ ನಿಂತವರನ್ನು ಕಾಪಾಡುವುದು ಪ್ರತಿಯೊಬ್ಬ ಮಾನವನ ಧರ್ಮ. ಸೃಷ್ಟಿ, ನಾನು ಬಂದು ಬಹಳ ಹೊತ್ತಾಯ್ತು. ಮನವಿನ ಮಣ್ಣತ್ತಿಗೆ ದಾರಿ ಕಾಯ್ತಿರ್ಬೇಕು. ನಾನಿನ್ನ ಬರಲಿ. ನಿಲ್ಲಿ ಬೀರೇಶ. ಯಾಕೆ ಸೃಷ್ಟಿ? ನಿಜವಾಗಿ ಹೇಳ್ಬೇಕಂದ್ರೆ ಆ ನಾರಾಯಣ ರೆಡ್ಡಿಗೆ ಎದುರು ಉತ್ತರ ಕೊಡುವ ನಿಮ್ಮ ಒಂದೊಂದು ಮಾತುಗಳನ್ನು ಕೇಳಿ ಅವಾಗಲೇ ನಾನು ಸೋತು ಹೋದೆ. ಈ ನನ್ನ ಹೃದಯವನ್ನು ನಿಮಗೆ ಕೊಟ್ಬಿಟ್ಟೆ ನೋಡಿ. ಆದ್ರೆ ಈ ನಿಮ್ಮ ಉತ್ತರವನ್ನು ಕೇಳಿ 10 ಜನ್ಮ ತಾಳಿದರೂ ಸರಿ, ಇದೇ ಜನ್ಮ ಕಡೆಯದಾದರೂ ಸರಿ, ಈ ನಿಮ್ಮ ಹೃದಯವನ್ನು ನನ್ನ ಹೃದಯ ನಿಮಗೆ ಕೊಟ್ಬಿಟ್ಟಿದ್ದೀನಿ ರಾಜ. ಸೃಷ್ಟಿ, ಯಾರು ಮಾತನಾಡ್ತಿದ್ದಾನೆ? ನೀನು ನನ್ನ ಕ್ಲೋಸ್ ಫ್ರೆಂಡ್. ಹೀಗಿರುವಾಗ ಗೆಳೆಯ ತಂಗಿ ಪ್ರೀತಿ ಮಾಡುವುದು ತಪ್ಪಲ್ಲವೇ? ನೋಡಿ ಬೀರೇಶ್, ಗೆಳೆಯನ ತಂಗಿಯನ್ನು ಪ್ರೀತಿ ಮಾಡಿದ್ರೆ ತಪ್ಪಾಗುವುದಿಲ್ಲ. ಗೆಳೆಯನ ಹೆಂಡತಿಯನ್ನು ಪ್ರೀತಿ ಮಾಡಿದ್ರೆ ತಪ್ಪಾಗುತ್ತದೆ. ಪ್ಲೀಸ್, ನನ್ನನ್ನು ಕೈ ಹಿಡಿದು ನನ್ನನ್ನು ಕೈ ಹಿಡಿಯುತ್ತೀರೆಂದು ಒಪ್ಪಿ ನಿಮ್ಮ ಸಂಗಾತಿಯನ್ನಾಗಿ ಸ್ವೀಕರಿಸಿಕೊಳ್ಳಿ. ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನೋಡು ಸೃಷ್ಟಿ, ಇದನ್ನು ವಿಚಾರ ಮಾಡಬೇಕಾದ್ರೆ ಒಂದೆರಡು ದಿನ ಕಾಯಿಸಿಕೊಡು. ನಾನು ಬಂದು ಏನನ್ನುವುದು ಹೇಳುತ್ತೇನೆ. ನಾನೇನ ಬರಲಿ? ನಿಲ್ಲಿ ಬೀರೇಶ, ಒಂದು ವೇಳೆ ನೀವು ನನ್ನ ಕೈ ಹಿಡಿಯದಿದ್ರು ನಾನೇ ನಿಮ್ಮನ್ನು ಮದುವೆಯಾಗೋದಕ್ಕೆ ಸಿದ್ಧಳಿದ್ದೀನಿ. ಐ ಲವ್ ಯು ಬೀರೇಶ, ಐ ಲವ್ ಯು. ಏನು ಚೀ ಹೋಗಿಯಪ್ಪ, ನಾಚಿಕೆ ಆಗುತ್ತೆ.
Bye.
ನಿನ್ನಂತ ಎಂದಲನಾಗಿ ನಾನು ಎಲ್ಲಿ ಹೋಗಬೇಕಾ? ಈ ರಾಯಣ್ಣಿಗೆ ತಪ್ಪಾಗಿದ್ದು ಸಾರಿ ಕೇಳಿಕೊಂಡು ಜೀವ ಸಮೇತ ಹೊರಟಾಗಿ ಇಲ್ಲದಿದ್ದರೆ ಸಾರಿ ಕೇಳಬೇಕಾ? 25 ಕೊಲೆ ಮಾಡಿ 50 ಅಪರಾಧ ಮಾಡಿ 15 ಬಲಾತ್ಕಾರ ಮಾಡಿ ದಕ್ಕಿಸಿಕೊಂಡ ಈ ಪ್ರಶಾಂತನಿಗೆ ಏಕಾಚಿತ ನಿನ್ನಂತ ನಾರ್ಮಲ್ ಮನುಷ್ಯ ಹತ್ರ ಸಾರಿ ಕೇಳಬೇಕಾ? ಏನಲ್ಲ ಸುಮ್ಮನೆ ಹೊರಟೋಗಲೇ ಬಾರ ಮುಗಿದುಕೊಂಡು ಕೇಳಿ ಓಡಿ ಹೋಗಿ ದಾಡಿಗಳಿಗೆ ಹೊರಟುಕೊಂಡು ಕೂತುಕೊಳ್ಳಕ್ಕೆ ಉಳಿಯನಲ್ಲ ಈ ರಾಯಣ್ಣ. ನಿಮ್ಮಂತರ ದುಷ್ಟರ ಪಂಜರವನ್ನು ಮುರಿದು ಪಂಡ ಪ್ರಚಂಡನನ್ನು ಯಾವನ್ನು ಕೆಂಡ ಅಂತ ಮಾತಾಡಿದಲ್ಲ, ನೀನ ದಂಡ ಪಿಂಡ ದೇವರನ್ನು ಹಾಲು ತಿನ್ನುವ ಹುಲಿ ರಾಯಣ್ಣನು. ಹುಲಿ ಹುಲಿಯನ್ನು ಹುಮ್ಮಸ್ಸಿನಿಂದ ಮಾತನಾಡಬಡಲೇ ಕತ್ತೆ. ಇದೇ ರೀತಿ ನೀನು ಇದೇ ರೀತಿ ನೀನು ಕೈಲಾಸನ ಒಡೆಯನಾಗಬೇಕಾದ್ರೆ ಈ ಪ್ರಶಾಂತನ ಕೈಯಿಂದ ಪ್ರಾಣ ಪಾರ ಮಾಡಿಕೊಂಡು ಹೋಗು. ಆವಾಗ ಗೊತ್ತಾಗ್ತದೆ ನಿನ್ನ ತಾಕತ್ತು. ಲೇ ಪ್ರಶಾಂತ್, ಮತ್ತೆ ಪ್ರಮಣಿ ಹೆಂಗಲ ತಿಂದು ಬೆಳೆಯುವ ರಾಯಣನು ಅಂದಾಗ ಈ ರಾಯಣನ ತಾಕತ್ತು ಕೇತ ಧೈರ್ಯ ಬಂದಿತ್ತು ಅವನಿಗೆ. ಅರಮನೆಯಲ್ಲಿ ಗುರುಕಾಯಿ ಎನ್ನುವಾಗಿ ಇದುವರೆಗೆ ನನ್ನ ಮನಸ್ಸು ನಿನ್ನ ಕೊಲೆ ಮಾಡುತ್ತೆ ಅಂತ ಗೊತ್ತಾಯ್ತು. ನನ್ನ ಆತ್ಮಕ್ಕೆ ಆಸ್ಪದ ಕೊಡಲಿಲ್ಲ. ಬಡವರ ಮನೆಯ ಕೋಳಿ ಹೊಡೆದು ಸತ್ಯನೇ ನೀತಿಯೊಬ್ಬ ಪರಕ್ಕೆ ಮಣ್ಣು ಹಚ್ಚಿ ಸತ್ಯವಂತ ರಕ್ತವನ್ನು ಕುಡಿದು ಸ್ವಾಮಿ ಕೊಬ್ಬೆದ್ದು ಈ ನಿನ್ನ ದೇವರನ್ನು ಹೊಡೆದು ನಾಯಿ ನರಿಗಳಿಗೆ ಹಾಕಲಲ್ಲ. ನನ್ನ ಹೆಸರು ಹಾಲು ಮತದ ಹುಲಿ ರಾಯನೇ ಅಲ್ಲ. ಹಾಲು ಮತದ ಹುಲಿ ಇದೇ ರೀತಿ ಮೊದಲ ಕುಮಾರ ಕಡಿಮೆ ಹೆಂಗೆಟ್ಟ ಹುಲಿ ಅಂದು ಹುಲಿ ಅಪ್ಪನ ಜಗ ಮೆಚ್ಚಿದ ಹುಲಿ ಅಂದು ಹಲವಾರು ನಾಮಕ್ಕಿಂತ ಪಡೆದುಕೊಂಡು ಅದೇ ರೀತಿ ನೀನು ದೇವರು ಕೊಟ್ಟ ವಯಸ್ಸವನ್ನೇ ಪ್ರೀತಿಗೊಳಿಸದೆ ಮಧ್ಯದಲ್ಲಿ ಈ ಸಾಮ್ರಾಜ್ಯನ ಕೈಬಿಟ್ಟ ಕೈಲಾಸ ನೋಡಿ ನಾಗಬೇಕಾದ್ರೆ ನನ್ನನ್ನು ಹೆದರಾಕಿಕೋ. ಲೇ ಪ್ರಶಾಂತ್, ಒತ್ತಡೇ ಬಾಯನ ಮದನ ಕುಮಾರ ಕಣಿವೆ ಹೆಸರು ಕೇಳಿದ ತಕ್ಷಣ ಕಮಲದ ಮೈ ಚುಮ್ಮನವನು ಹುಲಿಯಾಗಿ ಹುಟ್ಟಿದವನು, ಹುಲಿಯಾಗಿ ಕೊನೆ ಉಸಿರಿಯಾದವನು. ಇನ್ನು ನಿಮ್ಮಂತರ ಕೆಟ್ಟವರ ಸಂಹಾರ ಮಾಡುವುದಕ್ಕೆ ಹುಲಿಗಣ್ಣಿನ ಹುಲಿಯಾಗಿ 21ನೇ ಶತಮಾನದ ರಾತ್ರಿ ಹರಿಸಲು ಹುಟ್ಟಿ ಬರನೆಂದು ಎದ ತಟ್ಟಿ ಹೇಳಿದವನು ಅದೇ ಹೆಣ್ಣು ಗುರು ಮದನ ಕುಮಾರ ಕಣಿವೆ. ಏನಂದ್ರೆ ನೀನು ನನ್ನ ಜೀವನವನ್ನು ಪೂರ್ತಿ ವರ್ಷದ ಕೈಲಾಸವನ್ನು ಸೇರಿಕೊಂಡು ಬಂದಿಲ್ಲ. ನೀನು ಕೂಡ ಅದೇ ಕೈಲಾಸಕ್ಕೆ ಹೋಗಿ ಅದೇ ಮದನ ಕುಮಾರ ಪಾದಶಾವರಂ ಸಾರಿ ಮಗೇ ಹೇಗಾದ್ರೂ ಮಾಡಿ ಇವನ ಕೈಲಿಂದ ಪಾರಾಗಲೇಬೇಕು. ಮುಂದೆ ಪ್ರಸಂಗ ಬಂದಾಗ ನೋಡಿಕೊಳ್ಳಕ್ ಬರ್ತದೆ. ಬೇಡ ನಾ ಬೇಡ ನಿನಗೆ ನಾನು ಯಾವತ್ತು ಎದುರಿನಿಲ್ಲ. ನನ್ನನ್ನು ಏನು ಮಾಡಲ್ಲ. ಬನ್ರಿ ಊಟ ಮಾಡಿರಂತೆ. ಕನಕ
ನನಗೆ ಯಾಕೋ ಹಸಿ ಆಗ್ತಿಲ್ಲ, ಅದಕ್ಕೆ ನೀನೇ ಹೋಗಿ ಊಟ ಮಾಡು. ಇದೇನ್ರಿ 2 ದಿನದಿಂದ ನಾವು ಊಟ ಮಾಡ್ದೆ ಹಾಗೆ ಕುಂತಿದ್ರಲ್ಲ, ಆಕಾಶವೇ ಕಳ್ಚಿ ತಲೆ ಮೇಲೆ ಬಿದ್ದಂತೆ. ಯಾಕ್ರಿ, ಏನಾಯ್ತ್ರಿ? ಏನಾಗಿದೆ ಅನ್ನೋರ್ನ ಹೇಳಿದೆ ಕನಕ. ಹೊತ್ತುಕೊಂಡು ನನಗೆ ಆ ಭಾರ ನೋವು ತಾಳೋ ಶಕ್ತಿ ನನಗೆ ಆಗ್ತಾ ಇಲ್ಲ ಕನಕ, ಆಗ್ತಾ ಇಲ್ಲ. ರೀ, ಏನಾಯ್ತು ಏನಾಯ್ತಂತ ಹೇಳ್ಬಾರ್ದೇನ್ರಿ? ಹೌದು ಕನಕ, ಮೊನ್ನ ವೆಂಕಟರೆಡ್ಡಿ ನನ್ನನ್ನು ಮನೆಗೆ ಕರೆಸಿ ನಿನ್ನ ತಂದೆ ಮಾರು ಸಾಲವನ್ನು ಕೊಟ್ಟು ಹೋಗ್ತು ಅದನ್ನು ಕಟ್ಟಿ ಉಸುಲಿ ಮಾಡಲೆಂದು ಕೆಟ್ಟ ಕೆಟ್ಟ ಮಾತನಾಡಿದ. ಅವನ ಆಡಿದ ಮಾತು ತಂದೆ ಮಾನ ಸಾಲ ಮರಳವನ್ನು ಕೊಳ್ಳು ಕಟ್ಟಬೇಕೆಂದರೆ ಒಟ್ಟಿನಿಂದ ಸಿಟ್ಟು ರಟ್ಟಿಲಿ ಬರುವಂತಾಗಿದೆ ಕನಕ, ರಟ್ಟಿಲಿ ನಿಂತಾಗಿದೆ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮ ತಂದೆಯವರು ಸಾಲ ಮಾಡಿದಾರ ವೆಂಕಟರೆಡ್ಡಿ ಅಂತ ಹೇಳ್ತಾ ಇದ್ರಲ್ಲ? ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಹೊತ್ತಿಗೆ ಊಟ ಇಲ್ಲಂದ್ರೆ ಮತ್ತೊಬ್ಬರ ಹತ್ರ ಕೈ ಜಾಚಿ ಹಣ ತರೋರಲ್ಲ ರೀ. ನೋಡ್ರಿ, ನಮ್ಮ ಮಾವನವರು ಯಾವತ್ತು ಸಾಲ ಮಾಡಲ್ಲಂತ ನನ್ಗೆ ಚೆನ್ನಾಗಿ ಗೊತ್ತಿದೆ ರೀ. ಯಾಕೆಂದ್ರೆ ಇನ್ನೊಬ್ರಿಗೆ ಮಾತ್ರ ಬುದ್ಧಿವಾದ ಹೇಳೋರು, ಗಂಡಸರಿಗೆ ಗಂಡಸರೇ ಸವಾಲ್ ಅಂತ ಹೇಳಿ ಬಾಳ ಮಾಡ್ಕೊತಿನ್ನೋರು ನಮ್ಮ ಮಾವನವರು. ಅಂತರೂ ಸಾಲ ಮಾಡೋರಂದ್ರೆ ನನ್ಗೆ ನಂಬಲು ಸಾಧ್ಯವಿಲ್ಲ ರೀ. ನನಗೆ ಕೂಡ ಹಾಗೆ ಅನಿಸುತ್ತಿದೆ ಕನಕ. ಆದರೆ ಸಾಕಷ್ಟು ಸಾಕ್ಷಿನೇ ಹುಟ್ಟಿಸಿ ಸುಳ್ಳಿನ ಸಾಮ್ರಾಜ್ಯವನ್ನೇ ಕಟ್ಟಿ ನಿನ್ನ ತಂದೆ ಮಾರ ಸಾಲ ಇದೆ ಎಂದು ಹೇಳಿದಾಗ ತಂದೆ ಮಾರ ಸಾಲವನ್ನು ಮಕ್ಕಳು ಅರಿತುಕೊಳ್ಳುವುದೆಂದು ಹಿರಿಯರು ಹೇಳ್ತಾರೆ. ಅದು ಸತ್ಯವೋ ಸುಳ್ಳು ಕೇಳಬೇಕೆಂದರೆ ತಂದೆಯು ಕೂಡ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕೀಗ ಏನು ಮಾಡೋದನ್ನು ತಿಳಿಯೋದಾಗಿದೆ ಕನಕ, ತಿಳಿಯೋದಾಗಿದೆ ರೀ. ಅದಕ್ಕೆ ಕೇಳಿಸ್ಕೊತಾ ಇದ್ರ ಬೇರೆ ನಾನು ಮನೆಗೆ ಕೊಟ್ಟು ಕಳ್ಸೋಣ. ನಮ್ಮ ತಂದೆಯವರು ಏತಕ್ಕೆ ಸಾಲ ಮಾಡಿರಂತ ಗೊತ್ತಾಗುತ್ತಿದೆ. ಅವಾಗ ಅವ್ರು ಯಾವ ರೀತಿ ಸುಳ್ಳಿನ ನಾಟಕ ಆಡ್ತಾರಂತ ತಿಳಿಯುತ್ತಿದ್ದಾರೆ. ಬೇಡ, ನನ್ನ ತಮ್ಮನಿಗೆ ಮಾತ್ರ ನಮ್ಮ ಮಗನ ಸಾಲ ಇದೆ ಎಂದು ಗೊತ್ತಾಗಬಾರದು. ಯಾವ ಕಷ್ಟ ಕೊರತೆ ಇಲ್ಲದೆ ಹುಲಿಯಂತ ಬರೆದ ನನ್ನ ತಮ್ಮ ಹುಲಿಯಾಗೆ ಜೀವಿಸಬೇಕು ವಿನ ಮತ್ತೊಬ್ಬರಿಗೆ ಶರಣೆಂದು ಜೀವಿಸಬಾರದು. ಅದಕ್ಕೆ ಇನ್ನೊಂದು ತಿಂಗಳಾಗಿ ನಿಮ್ಮ ಸಾಲ ಕೊಡುತ್ತೇನೆಂದು ಮಾತು ತೆಗೆದುಕೊಂಡು ಬಂದಿದ್ದೇನೆ ಕನಕ. ಅದಕ್ಕೆ ನೀನೊಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರಿ ಈ ನಿನ್ನ ಗಂಡ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಿ ಸ್ವಾಮಿ? ಏನಿಲ್ಲ ಕನಕ, ಆ ರೈತರ ಸಾಲ ಹರಿದುಕೊಳ್ಳಬೇಕೆಂದರೆ ಈ ವರ್ಷದ ಯಾವ ಪೀಕು ಸಹ ನಮ್ಮ ಕೈಗೆಟ್ಟಿಲ್ಲ. ಅದಕ್ಕೆ ನಿಮ್ಮ ತವರು ಕೊಟ್ಟಿರುವ 3 ತೊಲೆ ಚಿನ್ನದ ಸರವನ್ನು ಕೊಟ್ಟು ಬಿಡು. ಅದನ್ನು ಮಾರಿ ಆ ರೈತರ ಸಾಲ ಹರಿದುಕೊಳ್ಳೋಣ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ನಿನ್ನ ತವರು ಮನೆಯಿಂದ ತಂದಿರೋ ಒಡೆಗಳನ್ನು ಮಾರು ಅಂತ ಹೇಳ್ತಾ ಇದ್ದೀರಾ? ಬೇಡ ಸ್ವಾಮಿ, ಇದು ಮಾತಾಡೋದಕ್ಕೆ ಸಾಧ್ಯವಿಲ್ಲ ರೀ. ಹೌದು ಕನಕ, ಒಟ್ಟು ಬಂದಾಗಾದರೂ ಕಟ್ಟೆ ಕಾಲಿಡಾದರೂ ಜೀವನ ನಡೆಸಬೇಕೆಂದು ಹಿರಿಯರು ಹೇಳ್ತಾರೆ. ಅಂತ ಬಡತನ ನಮ್ಮನ್ನು ಬಿಡದೆ ಬೆನ್ನತ್ತಿ ಕಾಡ್ತಿರುವಾಗ ಈ ಬಂಗಾರವನ್ನು ನಮಗೆ ಮುಖ್ಯವಲ್ಲ ಕನಕ. ಮುಂದೆ ನಮ್ಮ ಸಂಸಾರ ಸರಿ ಹೇಗಿದ್ದು ನಮ್ಮ ಬಾಳ ನೌಕೆಗೆ ಯಾವ ಧಕ್ಕೆ ಬರದಂತೆ ಆ ದೇವರು ನಮ್ಮನ್ನು ಕಾಯಿದರೆ ಈ ನಿನ್ನ ಬಂಗಾರವನ್ನು ಮರಳಿ ಮಾಡಿಸಿ ಕೊಡ್ತೀನಿ ಕನಕ. ಅಣ್ಣ, ಅತ್ತಿಗೆ ಬಾಬೇರಪ್ಪ. ಯಾಕಣ್ಣ, ಯಾಕ ನಿನ್ನ ಒಡಲನ್ನು ನುಡಿ ತುಕ್ಕುದು ಮಾನದಿಂದ ಹೊರ ಬರ್ತದಲ್ಲ ನಾ ಏನಕ್ಕ ನಿನಗೆ? ಇಲ್ಲ ಬೇರಪ್ಪ, ನನಗೇನಾಗಿಲ್ಲ. ಸುಳ್ಳು ಹೇಳಬೇಡ. ನಾನೇನು ನಿನ್ನ ಬೆನ್ನೆಯಿಂದ ಹುಟ್ಟಿ ನಿನ್ನ ಬೆನ್ನನ್ನು ಹೊದ್ದ ಬಂದ್ರು ಬಾ. ನಿನ್ನ ತಮ್ಮ ನಾನಾನು
ನಿನ್ನ ಮನದ ಕೊರಗು ನನಗೆ ಅರ್ಥವಾಗುವುದಿಲ್ಲವೇ? ನಿಜ ಹೇಳು, ಯಾವ ನಿನ್ನ ಮನವನ್ನು ಕೊರಗೆ ತಿನ್ನುತ್ತೀನೋ ಆ ನಿನ್ನ ಮನವನ್ನು ಕೊರಗೆ ತಿನ್ನುವ ಹೊಲವನ್ನು ನಾನು ಹಿಡಿದು ತಂದು ಕತ್ತರಿಸಿ ಹಾಕುತ್ತೇನೆ ಹೇಳಣ್ಣ, ಹೇಳು. ಚಿಕ್ಕಪ್ಪ, ಯಾಕೋ ಮಗ, ಏನಾಯ್ತು? ಯಾಕಾಯ್ತಾ ಇದೆ? ಏನಾಯ್ತು ನಿನಗೆ? ಮೊನ್ನೆ ನನ್ನನ್ನು ಒಡೆದು ತಾಯಿಸಿದ್ರ ಮೊನ್ನೆ. ಯಾರವರ ಕಾಸ್ ನಿನ್ನನ್ನು ಹೊಡೆದು ಕಳಿಸಿದವರ? ಮತ್ತೆ ಅವರಲ್ಲ ಚಿಕ್ಕಪ್ಪ, ವೆಂಕಟರೆಡ್ಡಿ ಮನೆ ತಂದವರು. ಏನು ವೆಂಕಟರೆಡ್ಡಿ ಮೈ ತಂದವರ? ಅವರು ಏಕಪ್ಪ ನಿನ್ನನ್ನು ಹೊಡೆದು ಕಳಿಸಿದರು? ಜಾತರೆ ಸಣ್ಣ ಜಾತರೆಂದು ನೀವೇಕೆ ನನ್ನ ಪಕ್ಕದಲ್ಲಿ ಕುಳಿತಿಕೊಂಡು ಶಾಲೆಯಿಂದ ನನ್ನ ತಳ್ಳಿದರು, ಹೊಡೆದು ತಳ್ಳಿದರಪ್ಪ, ತಳ್ಳಿದರು. ಏನು ನಿನ್ನನ್ನು ಹೊಡೆದ ಸಾಲಿಂದ ಹೊರ ತಳ್ಳಿದರ? ಅಕ್ಕಸ, ಹೊರಗಿರುವ ಪರಶುರಾಮನ ಕೈಲಿ ಹತ್ತಿಕೊಂಡು ಬಾ. ಬರಪ್ಪ, ಏನು ಮಾತಾಡ್ತಾ ಇದೆಯಾ ನೀನು? ಹೌದಾ ಹೌದ, ಕುಲವನ್ನು ಕೊಲವಿನಾಗೆ ಹೊರಗೆತ್ತ ಮಾತನಾಡಿದ ಈ ನನ್ನ ಮಗನ ಮೇಲೆ ಕೈ ಮಾಡಿ ಕಳಿಸಿದ ಆ ವೆಂಕಟರೆಡ್ಡಿ ನಾರಾಯಣ ರೆಡ್ಡಿ ಅಲ್ಲ. ಯಾರಿಗೊತ್ತು ಕ್ರಾಂತಿಕಾರಿ ರಕ್ತಕಾರಿ ಬಿರಿದ ಮೀರನಾದ ಈ ನನ್ನ ಕಾಲ ಬೌರ ಎಂದ. ನನ್ನ ಪರಶುರಾಮ ಎಂದರೆ ರುಂಡವನ ಕೈ ತರಿಸಿ ಕಂಡ ಕಂಡ ನಾಯಿ ನರಿಗಳಿಗೆ ಹಾಕಿ ಮಾಡ್ತಾರೆ. ಬೀರಪ್ಪ, ನಿನಗೆ ಸ್ವಲ್ಪ ಬುದ್ಧಿದೆಯಾ? ಚಿಕ್ಕವರ ಮಾತನ್ನು ಕೇಳಿ ಅವರೊಡನೆ ಜಗಳಕ್ಕೆ ಹೊಟ್ಟಿರಲ್ಲ, ನಿನ್ನ ಬುದ್ಧಿ ಕೆಟ್ಟಿಲ್ಲ ತಾನೆ. ಯಾರಪ್ಪ ಚಿಕ್ಕವರು? ನಾನಂತೂ ಚಿಕ್ಕವನು ನಿಜ. ಮೊನ್ನೆ ನಿನ್ನನ್ನು ಮನೆಗೆ ಕರೆಸಿ ಮನೆಗೆ ಕರೆಸಿ ಹೊಡೆದು ಕಳಿಸಿದ್ರು. ಅವನೇನು ಚಿಕ್ಕವನಪ್ಪ, ಹೇಳು. ಏನು ನನ್ನ ಹಣ್ಣನವರ ಕೈ ಮಾಡಿ ಕಳಿಸೋಣ? ಏನ ಯಾವ ಕಾರಣಕ್ಕಾಗಿ ನಿನ್ನ ಮೇಲೆ ಕೈ ಮಾಡಿ ಕಳಿಸೋಣ? ಬೀರಪ್ಪ, ಅದು ಅದು ಅಣ್ಣ, ಅದು ಇದು ಅನ್ನ ಅಧಿಕ ಕಾಲ ಮಾತಾಡೋಣ. ಹುಲಿಯ ತಮ್ಮ ಮನೆಯಲ್ಲಿದ್ದರೆ ನಿನ್ನ ಮೇಲೆ ಕೈ ಮಾಡಿ ಕಲಿಕೆ ಬರಂದರು. ನಾನು ಬದುಕಿದೆಯೇನು ಸಾರ್ಥಕ? ಅಣ್ಣ, ಗಂಡನೆಯ ಗಂಡ ಚಂಡ ಪ್ರಚಂಡ ಪೌಂಡರಿಗೊಬ್ಬ ಪುರುಷ ದಂಡನಾದ ಈ ಬೀರಪ್ಪನ ಅಣ್ಣನ ಮೇಲೆ ಕೈ ಮಾಡಿ ಕೆಣಕಿದರಂದ್ರೆ ಅವರನ್ನು ನಾನು ಜೀವಂತ ಬಿಡಬೇಕಾ? ನಾ ಧರ್ಮದ ದೌರ್ಜನ್ಯಾಧಿಕಾರ ಅಂತ ನನ್ನ ಬಡವರ ಕಾಸಿಂದ ಮದುವೆಗೊಂಬ ಸಾವಿರ ರಾಸುಗಳು ಇಟ್ಟುಕೊಂಡಿರುವಾಗ ಆ ಶ್ರೀಮಂತ ಬೋನವನ್ನು ಕಟ್ಟಿ ಹೊತ್ತುಕೊಂಡು ಬಂದು ನಿನ್ನ ಪಾದನ ಹಾಕಿ ಹಾಡಿನ ಚಪ್ಪನವರ ಮಗಿಗೆ ತಟ್ಟಿ ಹೊಡೆದು ನಾನು ಅವರ ಬುದ್ಧಿ ಕಲಿಸದಿದ್ದರೆ ನನ್ನ ಹೆಸರು ಭಯಂಕರ ವೀರನೇ ಅಲ್ಲ. ಲೇ ವೆಂಕಟರೆಡ್ಡಿ, ನೀನು ಪರಮೇಶ್ವರನ ಪಾದ ಬಿದ್ದು ನನ್ನ ಪ್ರಾಣ ಉಳಿಸಲು ಬೇಡಿಕೊಂಡ ಸರಿಗೆ ನಾನು ಸೊಟ್ಟು ಹೊಡೆದು ನನ್ನ ಸಮಾಧಿ ಕಟ್ಟೋರಿಗೆ ಮಾತ್ರ ನಾನು ಬಿಡೋದಿಲ್ಲ. ಬರುವವರೆಗೆ ಕಟ್ಟೋ ನಿನ್ನ ಸಾಲ ಬಗ್ಗೆ. ಬೀರಪ್ಪ ನಿಂತ್ಕೊ, ಬೀರಪ್ಪ ನಿಂತ್ಕೊ. ಕಣಕ್ಕ, ನಮ್ಮ ಮನೆ ಏನೋ ಕಾದಿದ್ದೇನು? ರೀ, ಯಾಕೆ ನೀವು ಹೆದರ್ತಾ ಇದ್ದೀರಿ? ಆಗೋದು ಒಂದು ಸಲ ಆಗ್ತೈತೆ. ಏನಾಗ್ತೈತೆ ಅಂತ ನನ್ ನೋಡಿದ್ರಾಯ್ತು. ಬಂದಿ ನೀವು ಒಳಗೆ.
ಏನಾಗ್ತದೆ ತವರ ತಿರುಗಿ ಉನಿ ಬಂತ್ರಿ ಅಪ್ಪ ಉನಿ ಉನಿ ನಿಮ್ಮ ಬಡ್ಡಿ ಆಡಕ ಅಂತ ಉಳಿಗಳಿಗೆ ಈ ಅಂಕದ ನಡುವೆ ಕಬ್ಬಿಣದ ಪಂಜರ ಬಂಧನವಾಗಿದೆ. ಅವನ ಯಪ್ಪ ಬೀರಣ್ಣ ಬೀರ ದೇವರು ಉಗ್ರ ಒಬ್ಬ ತಾಳ್ದ ಪರಶುರಾಮ ಕೊಯ್ಯ ಪಡ್ಲಿ ಹಿಡ್ಕೊಂಡು ನಿಮ್ಮನ್ನ ಭೇಟಿ ಆಡಕ್ ಬರ್ತಾನ. ಏನು ಹಾ ಬೀರ ನಮ್ಮ ಮನೆ ಕಡೆ ಬರ್ತಾ ಇದ್ದಾನ. ಏನು ಮಾಡಬೇಕು? ಹಾ ಬೀರ ಈ ಅಂಕದ ನಡುವೆ ಮನೆಗೆ ಬರುವುದಕ್ಕಿಂತ ಮುಂಚೆ ಹಣ್ಣದ ಮುಸ್ಲಿಮಿಗೆ ಹೋಗಿದ್ದು ಬಾ. ಹಳ್ಳದ ಮುಸ್ಲಿಮಿನ ಹೋಗುದು ಬರ್ತಾನೆ ಹಣ್ಣು ಕಟ್ಸೋದಲ್ಲಪ್ಪ. ಅಯ್ಯೋ ಅಪ್ಪ ಸುಳ್ಳು ಆಯ್ತ್ರಿ. ಇನ್ನು ಮುಂದೆ ರಕ್ತ ರಾತ್ರಿ ಇವ್ನ ಕೈಯ ನನ್ನ ಪ್ರಾಣ ಹೋದ್ರೆ ಸಾಕ್ರಿ. ಇವತ್ತೊಂದು ರಾತ್ರಿ ನಾವು ಓಡ್ತೀನಿ ಅಪ್ಪ, ಮನೆಗೆ ಓಡ್ತೀನಿ ನಾನು. ಲೇ ಬೀರ, ಯಾರು ಈ ಕೇಳಿ ಈ ಅಂಕದ ರೆಡ್ಡಿ ಮನೆ ಒಳಗಡೆ ಬಂದ ಲೇ ಹೋಗ್ಬಿಟ್ರೆ ನಿನ್ನ ಹೋಟೆಲ್ ಪಡೆದುಕೊಂಡು ಒಳಬರೋದಕ್ಕೆ ನೀನೇನ ರಾಷ್ಟ್ರಪತಿನ ಅಥವಾ ದೇಶದ ಪ್ರಧಾನಮಂತ್ರಿನ? ಅಂತ ಪ್ರಧಾನ ಮಂತ್ರಿಗಳ ಹೆಲ್ಲ ನನ್ನ ಪಾದದ ಮೇಲೆ ಬಿದ್ದು ಪಾದ ಸಭಿಕರಾಗಿರುವಾಗ ನೀವು ಕುಂಡನಂತ ಹಾಡುಗಳ ಬಂದರೆ ಹರಕ್ಷಣದ ಹರಿದುಕೊಂಡು ನೀನು ಪಟ್ಟಿದ ಜಯವನ್ನು ಯಾವ ಕಾರಣದಲ್ಲಿ ಎಲ್ಲರೂ ರೆಡ್ಡಿ ಮನೆಯೊಳಗಡೆ ಬಂದೆ ಕಳ್ಳನಾದ ಸುಳ್ಳನಾದ ಸತ್ತ ಅಂತ ಸರ್ದಾರ ಅನ್ಸ್ಕೊಂಡ್ರು. ಆಗ ನನ್ನ ಹೊರಪ್ಪರ ಮೇಲೆ ಕೈ ಮಾಡ್ದ ನಿಮ್ಮ ಕೈಗಾರ ಕತ್ತರಿಸಿ ಕರ್ಕೊಂಡು ಬಂದೆ. ಕತ್ತರಿಸಿ ಹಾಕಬೇಕಂತ ಏನೋ ನಮ್ಮ ರೆಡ್ಡಿ ಅವರ ಬಗ್ಗೆ ತಿಳಿಯದೆ ಬಿಜೆಪಿ ಕಾರ್ಯ ಅಂತ ಕೈಬಿಟ್ಟರೆ ಖತರ್ನಾಕ್ ಲಾಡಿ ಅಂತ ಚಿಗಿದಾಡಿಯಲ್ಲ, ಈಗಲೇ ನಿನ್ನ ಕೊಂದು ಹಾಕಿ ಬಿಡ್ವೆ. ಮತ್ತ ಬಾಯಿ ಹೊಟ್ಟ ಬಾಡಿಗೋಸ್ಕರ ಮತ್ತೊಬ್ಬರ ಮಗ ಟ್ರ್ಯಾಕ್ಟರ್ ತೊಳೆದು ಅಮೆರಿಕರ ಹೊಟ್ಟೆನೆಟ್ಟು ತಿಂದು ತೇಗಿದ ನಿಮ್ಮ ದೇಹ ಗಟ್ಟಾಗಿದೆ ಎಂದು ನನ್ನ ಗಟ್ಟಿ ನಿಂತರ ಈ ಬೀರ ಮುಚ್ಚು ಹೊರತು ನಿಂದ ಪುಡಿ ಪುಡಿಯಾಗಿ ಬೀಳೋದು ನಿನ್ನ ದೇಹ. ಬನ್ನಿ ಇನ್ಸ್ಪೆಕ್ಟರ್, ಇವನೇ ಕಿಲಾಡಿ ನಂಬರ್ 1. ಇದೇ ರೀತಿ ಕೈಯಲ್ಲಿ ಕೊಡಲು ಹಿಡಿದುಕೊಂಡು ಬಂದ ಜನರನ್ನು ಎದುರಿಸಿ ಮನೆಯನ್ನು ಲೂಟಿ ಮಾಡಿಕೊಂಡು ಹೋಗ್ತಾನೆ ಸರ್. ಹೌದು ಸರ್, ಈಗ ನಮ್ಮನ್ನು ಎದುರಿಸಿ 1 ಲಕ್ಷ ಹಣವನ್ನು ಕೊಡಿ ಅಂದ. ಕೊಡುದು ಒಂದು ಕತ್ತರಿಸಾಕ್ತಾನೆ ಹೇಳ್ತಾ ಅಂತಂದ್ರಿ ಅಪ್ಪ ಸಾಹೇಬ್ರ. ಬೀರ್ನ ಅರೆಸ್ಟ್ ಮಾಡುತ್ತೆ. ಸುಳ್ಳು ಅಪರಾಧ ಕೊಟ್ಟು ಮೋಸದಿಂದ ಅರೆಸ್ಟ್ ಮಾಡಿಸಿರೋ ನೀವು ಆ ಹಣ್ಣಾದ ಕಟಕಟನ ಕತ್ತರಿಸುವರು ಬಂದು ನಿನ್ನೆಲ್ಲರ ಅರ ತೆಗೆದ ಅರ ನಾನು ಆಗಲಿಲ್ಲ. ನನ್ನ ಹೆಸರು ಬೀರನೇ ಹಾಲ. ಬೀರ್ ಬಾ ಎಳೆದುಕೊಂಡು ಈ ಮಗನನ್ನ ಯಾರೇ ಬೇಗ ತೆಗೆದುಕೊಂಡು ಬಂದರೆ ಬಿಡಬಾರಿ ಇವನನ್ನು. ಆಯ್ತು
ಮಾಡಿದ ಪ್ಲಾನ್ ಮೆಚ್ಚಿದ ಸೋದರ ನಿನ್ನ ಪ್ಲಾನಿಗೆ ಇನ್ನು ಮುಂದೆ ಈ ಜಗತ್ತಿಗೆ ಅರಸಲು ನಾವು ಅಧಿಕಾರಿಗಳಿದ್ದಾವೆ. ಮತ್ತ್ಯಾಕ್ರಿ ನಮಗೆ ಚಿಂತೆ ಇಷ್ಟು ದಿನ ಬೀದಿಯೊಳಗೆ ಪಕ್ಕ ಮುಚ್ಕೊಂಡು ಇನ್ನು ಮುಂದೆ ಲಕ್ಕಿಲ್ಲದ ಆಕಾಶದಂಗ ಕಂಡು ಏನೈತಲ್ಲ ಅಕ್ಕಿ ಕುಕ್ಕಿ ಅಂತ ತಿನ್ಕಂತ ಹೋಗಿ ಬರ್ರಿ ರೆಡ್ಡರ.